welcome back to Raha Tales YouTube channel. ನೋಡೋಣ ರಾಹ ಈಗ ಏನು ಮಾಡ್ತಾ ಇದ್ದಾಳೆ ಅಂತ. ಓ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಅವಳಿಗೆ ರಾಹಂಗೆ ಕಲರ್ ಫ್ಲವರ್ಸ್ ಇದೆಲ್ಲ ಎಲ್ಲ ಇಷ್ಟ ಆಗ್ಬಿಟ್ಟಿದೆ. ಸೊ ಅವಳಿಗೆ ಅದನ್ನ ಮುಟ್ಬೇಕು, ಕಲರ್ ಮುಟ್ಟು ಚಿನ್ನ. ಕಲರ್ ಸ್ವಿಮ್ಮಿಂಗ್ ಪೂಲ್ ತರ ಡೈ ಹೊಡ್ಕೊಂಡು ಮುಟ್ಟೋದು. ರಾಹಂಗೆ ಇವತ್ತು ಎಣ್ಣೆ ಸ್ನಾನ ಮಾಡಿಸಿದೀವಲ್ಲ, ಹಂಗಾಗಿ ಫುಲ್ ಸ್ಲೀಪಿ. ಈಗ ಮಲಗಿದ್ರೆ ಒಂದು 2 hours ಯಾರಿಗೂ ಡಿಸ್ಟರ್ಬ್ ಇರಲ್ಲ. ಮಲ್ಕೊಂಬಿಡೀಗ. ಸ್ಲೀಪ್ ಅಂದ್ರೆ ಸ್ಲೀಪ್ ಅಂದ ತಕ್ಷಣ ಮಲ್ಕೊಂಡ್ಬಿಡ್ಬೇಕು ಚಿನ್ನು. ಓಕೆ ಪಪ್ಪ ಅಂತ ಓಡೋಗಿ ಮಲಗ್ಬಿಡುತ್ತೆ ರಾಹ. ಚಿನ್ನು ಗೆಟ್ ಅಪ್ ಅಂದ್ರೆ ಪಟ್ ಅಂತ ಇದ್ದು ಬಿಡುತ್ತೆ. ಓಕೆ ಪಪ್ಪ ಅಂತ. ಓಕೆ ಪಪ್ಪ, ಓಕೆ ಪಪ್ಪ, ಓಕೆ ಪಪ್ಪ. ಐ ಲವ್ ಯು ಪಪ್ಪ. ಹಾಯ್ ಸಬ್ಸ್ಕ್ರೈಬರ್ಸ್, ಹಾಯ್ ಹೇಳು ರಾಹ. ಹಾಯ್ ಮಾಡಮ್ಮ ಚಿನ್ನು. ಹಾಯ್, ಐ ಲವ್ ಯು, ಐ ಲವ್ ಯು, I love you baby my ರಾಹಂಗೆ ನಾಚಿಕೆ ಆಗ್ಬಿಡ್ತು. ಅಲ್ಲ, ಒಂದು ಕಾಲದಲ್ಲಿ ವರ್ಜಿನ್ ಮೊಯ್ಟೋ ಪಿನಾ ಕಲಾಡೋ ಅಂದ್ಕೊಂಡು ಈಗ ಮುದ್ದೆ ತಿಂತಾ ಇದ್ದೀವಿ ಎಲ್ಲರೂ. ಗೋವನ್ ವೈಬ್ಸ್ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಬ್ಯಾಕ್ ಟು ತುಮಕೂರು ವೈಬ್ಸ್ ಬರ್ತಾ ಇದ್ದೀವಿ. ಒಂದೇ ಟೈಮಲ್ಲಿ 5 ಮುದ್ದೆ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ನಮ್ಮ ಅತ್ತಿಗೆಯವರಿಗೆ ಅಭಿನಂದನೆಗಳು. ನೋಡಿ ಫ್ರೆಂಡ್ಸ್, ಬೆಳಗಿನ ಜಾವ 2 ಗಂಟೆಗೆ ಎದ್ದು ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ. ತುಪ್ಪನ ತಗೊಂಡು ಹೀಗೆ ಮುದ್ದೆ ಮೇಲೆ ಹೀಗೆ ಹಾಕ್ಕೊಂಡು ಮೊಳಕೆ ಹುರುಳಿಕಾಳು ಬಸ್ಸಾರು ಇದು ಮೇಲೆ ಸ್ವಲ್ಪ ಹಿಂಗೆ ತೋರಿಸ್ತೀನಿ ನೋಡಿ. ಹಿಂಗೆ ಹಾಕ್ಕೊಂಡು ಘಮ ನೋಡಿ ಇದನ್ನು ತಗೊಂಡು ಈಗ ಹಿಂಗೆ ಹಾಕೋಬೇಕು. ನೋಡಿ, ನಾನು ಮಲ್ನಾಡು ಹುಡುಗಿ ಹೋಗಿ ಈ ಕಡೆ ತುಮಕೂರು ಹುಡುಗಿ ಆಗ್ಬಿಟ್ಟಿದ್ದೀನಿ ಇವಾಗ. ಒಳ್ಳೆ ರಿಯಲ್ ಟೇಸ್ಟ್ ಏನು ಅಂತ ಈಗ ಗೊತ್ತಾಯ್ತು ಮಲ್ನಾಡು ಹುಡುಗಿಗೆ. ಇದೇ ಬೇಡ ಅನ್ನೋದು. ಅಲ್ಲಿ ಸ್ಪೆಷಲ್ ಅಲ್ಲಿಗೆ, ಇಲ್ಲಿ ಸ್ಪೆಷಲ್ ಇಲ್ಲಿಗೆ. ಏನ್ರಿ ಮುದ್ದೆ ಮುರ್ಕೊಂಡು ಮುದ್ದೆ ಬಸ್ಸಾರು ಫ್ರೆಂಡ್ಸ್. ಯಾವ ಚೀಸ್ ಬರ್ಸ್ಟು ಇಲ್ಲ, ಯಾವ ನಾಟಿ ಕೋಳಿ ಸಾರು ಇಲ್ಲ ಇದ್ರ ಮುಂದೆ. ಹೀಗೆ ಮುದ್ದೆ ಮುರ್ಕೊಂಡು ನೋಡಿ. ಇಲ್ಲಿ ನೋಡ್ರಿ, ಕಾಂಬೋ ಆಫ್ 5 ಮುದ್ದೆ ಮಾಡಿದ ವೀರರಾಣಿ ಇವರೇ. ನಮ್ಮ ವೈಫ್ ಎಲ್ಲೋದ್ಲಪ್ಪ ಇವಳು? ಓ, ಇಲ್ಲೇ ಇದೆಯಾ? ನಾನೆಲ್ಲೋ ಹೊರಗೆ ಹೋಗಿದ್ಯಾ ಅಂದ್ಕೊಂಡೆ. ಏನ್ ವ್ಲಾಗ್ ಮಾಡ್ತಾ ಇದ್ದೀರಾ? ಏನೋ ಮಾಡ್ತಾ ಇದೆಯಾ ಬಾರಿ. ಇನ್ಸ್ಟಾಗ್ರಾಮು ವರ್ಕ್ ಸ್ಕ್ರೀನ್ ಹೊಡೆದೋಗ್ಬೇಕಷ್ಟೇ ಈಗ. ಅಷ್ಟು ಡೆಡಿಕೇಶನ್ ಇರಬೇಕು, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ. ಸರಿ, ಸೀರಿಯಸ್ ಆಗಿ ರೀಲ್ಸ್ ನೋಡಂಗಾರ. ನಾನು ರೀಲ್ಸ್ ನೋಡ್ತಾ ಇಲ್ಲ, ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸೊ ಥರ್ಸ್ಡೇಗೆ ವ್ಲಾಗ್ ಅಪ್ಲೋಡ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ಈ ಲೆವೆಲ್ ಡೆಡಿಕೇಶನ್ ಇದ್ರೇ ನಾವು ಆ ಲೆವೆಲಿಗೆ ರೀಚ್ ಆಗೋಕ್ಕೆ ಸಾಧ್ಯ. ಸೊ ನಾವು ಆ ಲೆವೆಲಿಗೆ ರೀಚ್ ಆಗಬೇಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮನ್ನು ಆ ಲೆವೆಲಿಗೆ ವಾಚ್ ಮಾಡಬೇಕಾಗತ್ತೆ. ಐ ಹೋಪ್ ನನ್ನ ಸಬ್ಸ್ಕ್ರೈಬರ್ಸ್ ಇವಾಗೆಲ್ಲ ನಮ್ಮ ವೀಡಿಯೋಸ್ ನೋಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ. ಬಟ್ ಇನ್ನಷ್ಟು ನೋಡಿ ನನಗೆ ಸಪೋರ್ಟ್ ಮಾಡಿದ್ರೆ ನಾನೊಂದು ಲೆವೆಲ್ಲಿಗೆ ನನ್ನ ಡ್ರೀಮ್ನ ಅಚೀವ್ ಮಾಡ್ಕೋಬೋದು. ಸೊ ನನ್ನ ಡ್ರೀಮ್ನ ಅಚೀವ್ ಮಾಡ್ಕೊಳ್ಳೋಕ್ಕೆ ಇನ್ನೇನು ನೀವು ಸಪೋರ್ಟ್ ಮಾಡಿದ್ರೆ ಅಷ್ಟೇ ಸಾಕು. ಏನಂತೀರಾ ಅಶು?
ಕರೆಕ್ಟಪ್ಪ. ಬಟ್ ಅದೇನು ಡ್ರೀಮ್ ಅಂತಾನು ಹೇಳ್ಬಿಡು, ಅವರ ಕ್ಯಾಂಪೇನ್ಗೆ ಜಾಯ್ನ್ ಆಗ್ತಾರೆ. ಕಮಾರಿ ಡ್ರೀಮು ಅಂದರೆ ನಮ್ದೇನು ಸಿಕ್ಕಾಬಟ್ಟೆ ದೊಡ್ಡ ಡ್ರೀಮ್ ಎಲ್ಲ ಏನಿಲ್ಲ, ತುಂಬ ಚಿಕ್ಕ ಡ್ರೀಮೇ. ಬಟ್ ಇಷ್ಟು ಬೇಗ ಡ್ರೀಮ್ನ ರಿವೀಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ಓಕೆ, ಬಟ್ ನನಗೆ ಸುಮಾರು ಒಂದು 2 ಡ್ರೀಮ್ಸ್ ಇದೆ. 2 ಡ್ರೀಮು ನನ್ನ ಲೈಫಲ್ಲಿ, 2 ಗೋಲು. ಒಂದು ಸಸ್ಪೆನ್ಸ್, ಓಕೆನಾ? ಅದನ್ನು ನಾನು ಈಗ ಹೇಳಲ್ಲ, ನಾನು ಆ ಗೋಲ್ನ ಅಚೀವ್ ಮಾಡಾದ್ಮೇಲೆ ಹೇಳ್ತೀನಿ. ಸೊ 2ನೇದು ತುಂಬ 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 ದೂರದ್ದು ಗೋಲ್. ಅದು ಅಂದರೆ ಇಷ್ಟು ದೂರ ನಾನು ಅಂದರೆ ಅದು ಅಲ್ಲಿದೆ ಗೋಲ್, ಆಯ್ತಾ? ಅಲ್ಲಿ ಕಾಣ್ತಾ ಇದೆಯಾ ಮೇಲೆ? ಹಲೋ ಹಲೋ, ಬನ್ನಿ ಇಲ್ಲಿ. ತಡಿ ಇನ್ನು. ಸುಪ್ರಿಯಾ ಅಂದ್ರೇನೆ ಗೋಲು, ಗೊತ್ತಾಯ್ತಲ್ಲ? ಸುಪ್ರಿಯಾ ಅಂದರೆ ಫ್ಲವರ್, ವೈಲ್ಡ್ ಫ್ಲವರ್. ಮಾಡೋ ತನಕ ನಾನು ಬಿಡಲ್ಲ. ಅಂದರೆ ಈಗಾಗಲ್ಲ, ಅಂದರೆ ಅದು ಒಂದು 40 ಇಯರ್ಸ್ ಮೇಲೆ ಆ ಡ್ರೀಮ್ ಏನು ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆಯಾ ಮೇಲೆ ಡ್ರೀಮು? ಬನ್ನಿ, ಎಕ್ಸ್ಕ್ಯೂಸ್ ಮೀ, ಏನು ಡ್ರೀಮು ಅಂತ ಸ್ವಲ್ಪ ಹೇಳಿ. ನಿಮಗೆ ಗೊತ್ತಿದೆ ಅಲ್ವಾ ನನ್ನ ಡ್ರೀಮು? ನಮ್ಮ ಮನೆಯವ್ರು ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ ನನ್ನ ಡ್ರೀಮ್ ಏನು ಅಂತ. ಅವ್ರಿಗೆ ಗೊತ್ತು. ಇವರು ಕರ್ನಾಟಕ CM ಆಗ್ಬೇಕಂತ. ಬೇಡ ಅನ್ನೋದು, ಇಲ್ಲ DCM ಆಗ್ಬೇಕಂತೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ. CM ಲೆವೆಲಿಗಲ್ಲ ಅಂದ್ರೂ ಒಂದು MLA ZP-ನವರು ಆಗ್ಬೇಕು. ನನ್ನ ZP ರೇಂಜಿಗೆ ಆಗ್ಬಿಟ್ರು ಸಾಕು. ನನ್ನ ಲೈಫ್ ಜೀವನ ಸಾರ್ಥಕ. ಪ್ರಭಾ ಮಲ್ಲಿಕಾರ್ಜುನ್ ಲೆವೆಲ್ಲಿಗ ಓಕೆ. ಅವಾಗ ನಮ್ಮ ಮಾವನವರು ಶಾಮ್ನೂರು ಶಿವಶಂಕರಪ್ಪ ಅವ್ರು ಆಗಬೇಕು. ಅವ್ರು ಅವಾಗ ಹಂಗಾದಾಗ ನಾನು ಪ್ರಭಾ ಮಲ್ಲಿಕಾರ್ಜುನ್ ಫಿಕ್ಸು. ಮತ್ತೆ ಪಕ್ಕದಲ್ಲಿ ಕ್ಯಾಂಪೇನಿಂಗ್ ಮಾಡಿಕೊಂಡು ವೋಟ್ ಫಾರ್ ಸುಪ್ರಿಯಾ ಅಶ್ವಿನ್, ಆಮೇಲೆ ಅಶ್ವಿನೂ ಬರ್ತಾರೆ ಕ್ಯಾಂಪೇನಿಂಗ್. ಅವಾಗ ನನ್ನ ಮಗಳು ದೊಡ್ಡೋಳಾಗಿರ್ತಾಳೆ, ವೋಟ್ ಫಾರ್ ಮಮ್ಮ ಅಂತಿರ್ತಾರೆ. ಬಟ್ ಇದರಲ್ಲಿ ಒಂದಂತೂ ಪಕ್ಕ, ನಾವು ಏನೇ ನಿಂತರೂ BJPಗೆ ಸಪೋರ್ಟ್. ಆ್ಯಂಡ್ ನಾವೆಲ್ಲ BJP ಕ್ಯಾಂಡಿಡೇಟ್ಸ್. ಸಚಿವೆ ಆಗ್ತೀನಿ, ಬನ್ನಿ. ಹಾಯ್ ಎಲ್ರಿಗೂ. ಸೊ ನಾನಿವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಒಂದು ಸೀಕ್ರೆಟ್. ಸೊ ಏನಪ್ಪ ಅದು ಒಂದು ಸೀಕ್ರೆಟ್ ಹ್ಯಾಕ್ ಅಂದರೆ, ಸೊ ನಾನು ನನ್ನ ಸ್ಕಿನ್ನಿಗೆ ಏನು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ಸೊ ವೆರಿ ಈಸಿ, ನೀವೆಲ್ಲ ನೋಡಿರ್ತೀರ ಈಗ ಆಲ್ರೆಡಿ ನನ್ನ ಥಂಬ್ನೇಲಲ್ಲಿ. ಸೊ ಯೂಸಿಂಗ್ ದಿಸ್ ಪಾಂಡ್ಸ್ ನಾವಿವತ್ತು ಒಂದು ಈಸಿ ಸ್ಕಿನ್ ಹ್ಯಾಕ್ನ ತೋರಿಸ್ಕೊಡ್ತೀನಿ. ಜಸ್ಟ್ ಯೂಸಿಂಗ್ ದಿಸ್ ಪಾಂಡ್ಸ್ ಕ್ರೀಮ್ ನಿಮ್ಮ ಫೇಸ್, ನಿಮ್ಮ ಸ್ಕಿನ್ ಟೋನ್ ಹೇಗೆ ಚೇಂಜ್ ಆಗುತ್ತೆ ಅಂತ ನಾನಿವತ್ತು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ಈಗ ಈ ಒಂದು ಪಾಂಡ್ಸ್ ಕ್ರೀಮ್ನ ಯೂಸ್ ಮಾಡಿ. ಸೊ ಇದು ನನ್ನ ಒಂದು ಸೀಕ್ರೆಟ್. ಸೊ ನೀವೀಗ ನನ್ನ ಸ್ಕಿನ್ನ ನೋಡ್ಬೋದು. ಸೊ ದಿಸ್ ಈಸ್ ಬಿಫೋರ್ ಅಪ್ಲೈಯಿಂಗ್ ಪಾಂಡ್ಸ್ ಕ್ರೀಮ್. ಓಕೆ, ಈಗ ನಾನು ನಿಮಗೆ ಪಾಂಡ್ಸ್ ಕ್ರೀಮ್ನ ಹಚ್ಕೊಂಡ್ಬಿಟ್ಟು ಹೇಗಾಗುತ್ತೆ ನಿಮ್ಮ ಸ್ಕಿನ್ನ ಅಂತ ತೋರಿಸ್ತೀನಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಫೇಸ್ ವಾಶ್. ಓಕೆ, ನಾನೀಗ ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ರೀತಿ ಫಸ್ಟು ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇಷ್ಟೇ ಬೇಕಾಗಿರೋದು ಪಾಂಡ್ಸ್ ಕ್ರೀಮ್. ಓಕೆನಾ? ಈಗ ಚೆನ್ನಾಗಿ ನೀವು ಇದನ್ನ ಮಸಾಜ್ ಮಾಡಬೇಕು. ಆಲ್ಮೋಸ್ಟ್ ಈಗ 10 ಮಿನಿಟ್ಸ್ ಆಗೋಗಿದೆ. ಸೊ ಈಗ ನೋಡ, ಫೇಸ್ ವಾಶ್ ಮಾಡ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಓಕೆ, ಫೇಸ್ ವಾಶ್ ಆದಮೇಲೆ ಲೈಟಾಗಿ ಒಂದು ಸ್ವಲ್ಪ ಫೇಸ್ ವಾಶ್ನ ತಗೊಂಡು ಅಪ್ಲೈ ಮಾಡ್ಕೋಬೇಕು. ಬಿಕಾಸ್ ಅದು ಪಾಂಡ್ಸ್ ಕ್ರೀಮ್ ಅಲ್ವಾ, ಸ್ವಲ್ಪ ಆಯಿಲಿ ಇರುತ್ತೆ. ಯಾರು ಹೇಳ್ಕೊಟ್ಟಿಲ್ಲ ಇದೊಂದು ಟ್ರಿಕ್ನ, ಪಾಂಡ್ಸ್ ಕ್ರೀಮ್ ನಾನು ಕಲಿಯಿದ್ದೀನಿ. ಸೊ ಒನ್ಸ್ ಫೇಸ್ ವಾಶ್ ಆದಮೇಲೆ ನಾನು ನನ್ನ ಸ್ಕಿನ್ನ ತೋರಿಸ್ತೀನಿ. ಸೊ ನೋಡಿ, ಬಟ್ ನನಗೆ ಗೊತ್ತಾಗ್ತಿಲ್ಲ ಲೈಟಿಂಗ್ನಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬಟ್ ರಿಯಲಿ ಇಟ್ ವರ್ಕ್ಸ್, ಗೊತ್ತಾಯ್ತಾ? ನಾನಂತೂ ಹೀಗೆ ನನ್ನ ರೂಟೀನ್ನ ಫಾಲೋ ಮಾಡೋದು. ನೋಡಿ ಆಫ್ಟರ್ ಫೇಸ್ ವಾಶ್ ಹೇಗಿದೆ ಗೊತ್ತಿಲ್ಲ. ಸೊ ನೋಡಿದ್ರಲ್ಲ ನನ್ನ ಸ್ಕಿನ್ನು ಹೇಗೆ ಬ್ರೈಟ್ ಆಯಿತು ಆ್ಯಂಡ್ ಗ್ಲೋ ಆಯಿತು ಅಂತ. ಸೊ ನೀವು ನಿಮ್ಮ ಸ್ಕಿನ್ನ ಹೀಗೆ ಕೇರ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಗ್ಲೋ ಮಾಡ್ಕೊಳ್ಳಿ.
ಸೊ ಈ ಪಾಂಡ್ಸ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಯಾವುದೇ ಸ್ಕಿನ್ ಡ್ಯಾಮೇಜಸ್ ಅಂತೂ ಆಗಲ್ಲ. ಸೊ ನೀವು ಸುಮ್ಮನೆ ಯಾವ್ದ್ಯಾವ್ದೋ ಬ್ರ್ಯಾಂಡ್ಸು ಗೊತ್ತಿಲ್ಲದೆ ಇರೋದು ಯೂಸ್ ಮಾಡೋದಕ್ಕಿಂತನೂ ಸೊ ಈ ಥರ ಸಿಂಪಲ್ ಆಗಿ ಮನೇಲೇ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಬೆಸ್ಟ್ ಅಲ್ವಾ? ಸೊ ನನಗಂತೂ ಇದು ಹೆಲ್ಪ್ಫುಲ್. ಸೊ ನಿಮ್ಗಳಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಈ ಒಂದು ಶಾರ್ಟ್ ಸ್ಕಿನ್ ಹ್ಯಾಕ್ ಟಿಪ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಪಾಂಡ್ಸ್ ರಿಯಲಿ ವರ್ಕ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಐ ಹೋಪ್ ನೀವು ಪಾಂಡ್ಸ್ ಕ್ರೀಮ್ನ ಯೂಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ದಟ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಏನಂತೀರಾ? ಸೊ ಈಗ ಕಾಣಿಸ್ತಿದ್ಯಾ ಹೇಗೆ ಅಂತ? ಸೊ ಒಂದೊಂದು ಮಿರರಲ್ಲಿ ಒಂದೊಂದು ಥರ ಬರುತ್ತೆ. ಸೊ ನಂಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಿದ್ಯೋ ಇಲ್ಲೋ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ತೋರ್ಸೋಕ್ಕೆ. ಓಕೆ, ನಾನು ಸ್ನಾನ ಆದಮೇಲೆ ಸೊ ಇಷ್ಟೆಲ್ಲ ಇವಾಗ ನಿಮಗೆ ತೋರಿಸಿದ್ದೀನಿ. ಬಟ್ ಇನ್ನೊಂದು ಹಾಕಿದೆ. ಅದೇನಪ್ಪ ಅಂದರೆ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಸೊ ಅದರಿಂದ ಅಂತೂ ಲಿಟ್ರಲಿ ಇನ್ನೂ ಗ್ಲೋನೆಸ್ ಕೊಡುತ್ತೆ. ಅದು ಯಾವ ಸನ್ಸ್ಕ್ರೀನ್ ಅದು ನಿಮಗೆ ಬೇಕಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಸೊ ಈಗ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಸೊ ನಿಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಸನ್ಸ್ಕ್ರೀನ್ನ ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟಿದ್ದೀನಿ. ಸೊ ತೋರಿಸ್ತೀನಿ ನೆಕ್ಸ್ಟು. ಬಟ್ ಅದಾದಮೇಲೆ ಇನ್ನೊಂದಿಲ್ಲದೆ ಕಂಪ್ಲೀಟ್ ಆಗಲ್ಲ ಅಲ್ವಾ? ಸೊ ಅದು ಬಂದು ಪರ್ಫ್ಯೂಮ್. ಆ್ಯಸ್ ಯೂಶುವಲ್ ಗರ್ಲ್ಸ್ಗೆಲ್ಲ, ಹುಡುಗಿರಿಗೆ ಯಾರಿಗೆಲ್ಲ ಪರ್ಫ್ಯೂಮ್ಸ್ ಅಂದರೆ ಇಷ್ಟ ಇಲ್ಲ ಹೇಳಿ? ಸೊ ಇದು ನನ್ನ ಒಂದು ಡೈಲಿ ಡಿಯೋಡ್ರೆಂಟ್ ಥರ ಪರ್ಫ್ಯೂಮ್ ಥರ ಯೂಸ್ ಮಾಡ್ತೀನಿ. ಇದು ವಿಕ್ಟೋರಿಯಾ ಸೀಕ್ರೆಟ್, ಗೊತ್ತಲ್ಲ? ಸೊ ಈಗ ಇದನ್ನು ಹಾಕ್ಕೊಂಡು ಕೆಳಗೆ ಹೋಗುವ. ಪಾರ್ಲರ್ ಸಲೂನ್ಗೆ ಹೋಗೋ ನೆಸೆಸಿಟಿನೇ ಇಲ್ಲ ಆ್ಯಂಡ್ ಕ್ಲೀನಪ್ ಅಂತೂ ಮಾಡಿಸೋ ನೆಸೆಸಿಟಿನೇ ಇಲ್ಲ. ಸೊ ಡೈಲಿ ನೀವು ಈ ಹ್ಯಾಟ್ನ ಯೂಸ್ ಮಾಡಿದ್ರೆ ನೋ ಕ್ಲೀನಪ್, ನಥಿಂಗ್. ಏನಾದರೂ ಒಕೇಶನ್ ಇದ್ರೆ ಅಷ್ಟೇ ಮಾಡಿಸ್ಬೋದು, ಅದರ್ವೈಸ್ ಠಣಾಮ್. ಸೊ ಎಸ್, ಈಗ ನೋಡ್ರಿ, ಇಲ್ಲಿ ನಿಮಗೆ ಒಳ್ಳೆ ಪರ್ಫೆಕ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಚೆನ್ನಾಗಿದೆ. ಆ್ಯಸ್ ಯೂಶುವಲ್ ಬಾತ್ರೂಮಲ್ಲಿ ಗೊತ್ತಲ್ಲ, ಸೊ ಸ್ವಲ್ಪ ಕಷ್ಟ. ಸೊ ಕಾಣಿಸ್ತಾ ಇದೆಯಾ? ಓಕೆ, ಈಗ ಸ್ನಾನ ಎಲ್ಲ ಮುಗೀತು. ಸೊ ಕೆಳಗೆ ಹೋಗೋ ಟೈಮ್ ಆಯಿತು. ರಾಹ ಏನು ಮಾಡ್ತಿದ್ರ? ನೋಡ್ರಿ ತಾತ ಈಗ BP ಚೆಕ್ ಮಾಡ್ತಾನೆ.